ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಇಂದು ಮಹತ್ತರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ಸಂಜೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಒಂದು ರೀತಿಯಲ್ಲಿ ಡಿ ಕೆ ಶಿ ಯುಗ, ಡಿ ಕೆ ಶಿ ದರ್ಬಾರ್ ಏನಾದರೂ ಅಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಒಂದು ಇಡೀ ಸಚಿವ ಸಂಪುಟದ ರಚನೆಗೆ ಸಂಬಂಧಪಟ್ಟ ಹಾಗೆ ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೀತು. ಅದಾದ ಮೇಲೆ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿ ಎಲ್ಲರೂ ಬೆಂಗಳೂರಿಗೆ ಬಂದಿದ್ರು. ಆದರೆ ಈ ಕ್ಷಣದವರೆಗೆ ಇವತ್ತೇನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇದೆ, ಮಧ್ಯಾಹ್ನ ತಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಈ ಕ್ಷಣದವರೆಗೆ ಯಾರ್ಯಾರು ಸಚಿವರಾಗ್ತಾರೆ ಅನ್ನುವ ನಿಖರ ಮಾಹಿತಿ ಇಲ್ಲ. ವಾಹಿನಿಗಳು ತಮ್ಮ ಸೋರ್ಸಸ್ಸನ್ನು ಬಳಸಿಕೊಂಡು ತಮ್ಮ ಇಡೀ ಕಾಂಟ್ಯಾಕ್ಟ್ ಅಂತ ಏನಂತೀವಿ, ಕಾಂಟ್ಯಾಕ್ಟ್ನಿಂದ ಕೆಲವು ಹೆಸರುಗಳನ್ನು ಹೇಳ್ತಿದ್ದಾರೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಈಗ 11 ಸಚಿವರ ಹೆಸರುಗಳು ಕ್ಲಿಯರ್ ಆಗಿದೆ. 11+1 ಇದೇ ಅಂತಿಮನ ಹೇಳೋದು ಕಷ್ಟ. ಇನ್ನೂ ಒಂದು 2-3 ಹೆಸರುಗಳನ್ನು ಸೇರಿಸುವ ಯತ್ನ ನಡೀತಾ ಇದೆ. ಹಾಗಿದ್ದರೆ ಓವರಾಲ್ ಈಗ ರಚನೆ ಆಗ್ತಾ ಇರುವಂಥ ಈ ಸಚಿವ ಸಂಪುಟ ಇದೆಯಲ್ಲ, ಅದರ ಕ್ಯಾರೆಕ್ಟರ್ ಏನು, ಲುಕ್ ಆ್ಯಂಡ್ ಫೀಲ್ ಏನು ಅನ್ಸುತ್ತೆ? ಮೊದಲನೇದಾಗಿ ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರಿಲ್ಲದ ಸಿದ್ದರಾಮಯ್ಯನವರ ಸಚಿವ ಸಂಪುಟ. ಇನ್ ದ ಸೆನ್ಸ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಆದರೆ ಈ ಸಚಿವ ಸಂಪುಟದಲ್ಲಿರುವ ಬಹುತೇಕ ಸದಸ್ಯರುಗಳಿದ್ದಾರೆ ಅವರೆಲ್ಲ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದವರೇ, ಎಕ್ಸೆಪ್ಟ್ ಎರಡು ಹೆಸರುಗಳು ಡಿಫ್ರೆಂಟ್ ಆಗಿ. ಒಂದು, ಸಿದ್ದರಾಮಯ್ಯನವರ ಬದಲು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈ ಸಂಪುಟದಲ್ಲಿದ್ದಾರೆ, ದಟ್ ಇಸ್ ಕ್ಲಿಯರ್. ಹಾಗೆಯೇ ವಿಧಾನಸಭಾಧ್ಯಕ್ಷರಾಗಿದ್ದಂತಹ ಯು ಟಿ ಖಾದರ್ ಅವರು ಸಚಿವ ಸಂಪುಟದಲ್ಲಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಉಳಿದವರೆಲ್ಲ ಅದೇ ಹಳೆಯ ಮುಖಗಳು. ಇನ್ನೊಂದು ಬದಲಾವಣೆ ಅಂತ ಅಂದರೆ ಅದು ಡಾಕ್ಟರ್ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಬಹುಮಟ್ಟಿಗೆ ಅಧಿಕಾರ ಸ್ವೀಕರಿಸ್ತಾರೆ. ಈ ಬಗ್ಗೆ ದೆಹಲಿ ಮಟ್ಟದಲ್ಲೂ ಬಹಳ ಚರ್ಚೆ ನಡೀತಾ ಇತ್ತು. ಉಪಮುಖ್ಯಮಂತ್ರಿ ಬೇಡ ಅನ್ನುವ ವಾದ ಇತ್ತು. ಶಿವಕುಮಾರ್ ಕೂಡ ಅದೇ ವಾದವನ್ನು ಮುಂದಿಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಬಿಟ್ಟಿಲ್ಲ. ಎಟ್ ಎನಿ ಕಾಸ್ಟ್ ಯು ಸಿ ದಟ್ ಡಾಕ್ಟರ್ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಒತ್ತಡವನ್ನು ಸಿದ್ದರಾಮಯ್ಯನವರು ಹೇಳಿದರು. ಅದಾದ ಮೇಲೆ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಡಾಕ್ಟರ್ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡುವುದಕ್ಕೆ ಒಪ್ಪಿಕೊಡ್ತು ಅನ್ನೋ ಮಾಹಿತಿ ಇದೆ. ಏನಾಗುತ್ತೆ ಗೊತ್ತಿಲ್ಲ. ರಾಜಕಾರಣ ಇದು ಹೇಗೆ ಅಂತಂದರೆ, ನೀವು 4 ಗಂಟೆ 5 ನಿಮಿಷಕ್ಕೆ ರಾಜಭವನದ ಗ್ಲಾಸ್ ಹೌಸ್ ಇದೆ, ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ನಡೆಯುತ್ತೆ. ಅಲ್ಲಿಯವರೆಗೆ ಬದಲಾವಣೆ ಆಗಲೇಬಹುದು. ಅದ್ಯಾಕೆ ಯೂಸ್ವಲಿ ಏನಾಗುತ್ತೆ ಅಂತಂದರೆ, DPAR ಏನಿದೆ ಅವರು ಪಟ್ಟಿಯನ್ನು ರಾಜಭವನಕ್ಕೆ ಕಳಿಸ್ಬೇಕು, ಅದು ಅಂತಿಮ. ಇನ್ನೂ ಆ ಪಟ್ಟಿ ರಾಜಭವನಕ್ಕೆ ತಲುಪಿಲ್ಲ. ಆದರೆ ಒಂದು ಮಾಹಿತಿಯ ಪ್ರಕಾರ ಈ ಪಟ್ಟಿ ಏನಿದೆ ಅದು ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ತಲುಪಿದೆ. ಈ ನಡುವೆ ಬೆಳಗಿಂದ ಡಿ ಕೆ ಶಿವಕುಮಾರ್ ಅವರು ಹ್ಯಾಕ್ಟಿಕ್ ಆದ ಆ್ಯಕ್ಟಿವಿಟೀಸ್ನಲ್ಲಿ ಇದ್ದರು. ಬೆಳಗ್ಗೆ ಒಂದು ಸಲ ಮೇಲ್ ಬಂದರು, ಎಲ್ಲರಿಗೂ ಕೈ ಬೀಸಿದ್ರು, ಸಂತೋಷ. ಅದರ ಜೊತೆ ಬೇರೆ ಬೇರೆ ಮೀಟಿಂಗ್ಗಳು ನಡೆದಿದ್ವು, ಹಲವರು ಬಂದು ನೋಡಿದ್ರು. ಇಂತಹ ಒಂದು ಬೆಳವಣಿಗೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಬಂದು ಕೆಲವು ಹೊತ್ತು ನಿಯೋಜಿತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಅದಾದ ಮೇಲೆ ನಿಯೋಜಿತ ಮುಖ್ಯಮಂತ್ರಿ ಮತ್ತು ಡಾಕ್ಟರ್ ಪರಮೇಶ್ವರ್ ಇಬ್ಬರೂ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿದರು. ಅಲ್ಲಿ ತಮ್ಮ ಕೈಯಲ್ಲಿರುವ ಪಟ್ಟಿ ಏನಿದೆ, ಹೈಕಮಾಂಡ್ ಒಪ್ಪಿಗೆ ಕೊಟ್ಟಂಥ ಪಟ್ಟಿ ಏನಿದೆ, ಅದನ್ನು ತೆಗೆದುಕೊಂಡು ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮನೆಗೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ ನಂತರ ಶಿವಕುಮಾರ್ ಅವರ ಕಾರ್ಯಕ್ರಮ ಪಟ್ಟಿಯ ಪ್ರಕಾರ
ಅವರು ಏನು ಪ್ರತಿಪಕ್ಷದ ಹಿರಿಯ ನಾಯಕರು ಏನಿದ್ದಾರೆ BS ಯಡಿಯೂರಪ್ಪನವರು ಅವರನ್ನು ಭೇಟಿ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಸೊ ಇನ್ಯಾರ್ಯಾರನ್ನು ಭೇಟಿ ಮಾಡ್ತಾರೋ ಗೊತ್ತು. ಸೊ ಈಗಿರುವ ಪಟ್ಟಿಯಲ್ಲಿರುವ ಕೆಲವು ಹೆಸರುಗಳು ನಿಮಗೆ ನಾನು ಹೇಳಿದೆ. ಡಾಕ್ಟರ್ ಪರಮೇಶ್ವರ್ ಅವರು, ಎಸ್, ಅವರು ಸಿದ್ದರಾಮಯ್ಯನವರಿಗೆ ಅತಿ ಆಪ್ತರು, ಅವರೀಗ ಉಪಮುಖ್ಯಮಂತ್ರಿ ಆಗ್ತಿದ್ದಾರೆ. MB ಪಾಟೀಲ್ರು ಸಿದ್ದರಾಮಯ್ಯನವ್ರಿಗೆ ಅತಿ ಆಪ್ತರು, ಅವರು ಸಚಿವ ಸಂಪುಟದಲ್ಲಿರ್ತಾರೆ. ಇವರಿಬ್ಬರಿಗೂ ಕೂಡ ಈಗಾಗಲೇ ದೂರವಾಣಿ ಮೂಲಕ ತಾವು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಅನ್ನುವ ಮಾತನ್ನು ಸ್ವತಃ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು KJ ಜಾರ್ಜ್ ಅವರು ಅವರ ಹೈಕಮಾಂಡ್ ಅಭ್ಯರ್ಥಿ, ಅಂದರೆ ಸೋನಿಯಾ ಕುಟುಂಬಕ್ಕೆ ಅತಿ ಹತ್ತಿರದವರು. ಆದ್ದರಿಂದ ಜಾರ್ಜ್ ಅವ್ರನ್ನ ಯಾರು ಕೈ ಬಿಡೋಕ್ಕಾಗಲ್ಲ. ಸೊ ಜಾರ್ಜ್ ಅವರ ಹೆಸರು ಕ್ಲಿಯರ್ ಆಗಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು, ಅದು ಏನು ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾದರು ಆಗ ರಾಹುಲ್ ಗಾಂಧಿಯವರು ಒಂದು ಎಶ್ಯೂರೆನ್ಸ್ ಕೊಟ್ಟಿದ್ದರು, ನಿಮ್ಮ ಮಗನ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ಅದಕ್ಕೆ ಪೂರ್ವಕವಾಗಿ ಅವರು ಸಚಿವ ಸಂಪುಟದಲ್ಲಿದ್ದಾರೆ. ಅವರ ಹೆಸರು ಕ್ಲಿಯರ್ ಆಗಿದೆ. UT ಖಾದರ್ ಅವರು 2013ರಿಂದ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಸಚಿವರಾಗಿ, ಆರೋಗ್ಯ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದರು. ನಂತರ 2023ರ ನಂತರ ಅವರು ಸ್ಪೀಕರ್ ಆಗಿದ್ದರು. ಈಗ ಅವರು ಸಚಿವ ಸಂಪುಟಕ್ಕೆ ಸಚಿವರಾಗಿ ಹಿಂತಿರುಗ್ತಾ ಇದ್ದಾರೆ. ಈಗಾಗಲೇ ಅವರು ತಮ್ಮ ಸ್ಪೀಕರ್ ಹುದ್ದೆಯ ರಾಜೀನಾಮೆ ಪತ್ರವನ್ನು ಉಪ ಸಭಾಧ್ಯಕ್ಷರಿಗೆ ಅವರು ನೀಡಾಗಿದೆ. ಸೊ ನೀಡಿದವರು ಅವರು ಬಹುಮಟ್ಟಿಗೆ ಮುಸ್ಲಿಂ ಕೋಟಾ ಅನ್ನಿ ಇನ್ನೊಂದನ್ನಿ UT ಖಾದರ್ ಅವರು ಸಚಿವರಾಗೋದು ಖಚಿತ. ಇನ್ನು ಕೃಷ್ಣ ಬೈರೇಗೌಡರು ಯೂಸ್ವಲಿ ರಾಹುಲ್ ಗಾಂಧಿಯವರಿಗೆ ಆಪ್ತರು ಮೊದಲಿಂದ. ಸೊ ರಾಹುಲ್ ಗಾಂಧಿ ಮತ್ತು ಕೃಷ್ಣ ಬೈರೇಗೌಡವರ ಸಂಬಂಧ ಇದೆಯಲ್ಲ, ಅದು ಭಾಳ ಹತ್ತಿರದ ಸಂಬಂಧ. ಸೊ ಅವರು ಸಚಿವರಾಗೋದು ಬಹುತೇಕ ಖಚಿತ. ಅವರು ಈಗಾಗಲೇ ಮಾಧ್ಯಮದ ಮಾತಾಡ್ತಾ ತಮ್ಮ ಖಾತೆ ಕೂಡ ಕೇಳಿದ್ದಾರೆ. ಕಂದಾಯ ಇಲಾಖೆ ನನಗೆ ಬೇಕು ಅಂಥೇಳಿ ನಾನು ಹೈಕಮಾಂಡ್ ಕೇಳಿದ್ದೇನೆ. ಸೊ ಯಾಕೆ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ, ಕೆಲಸಕ್ಕೆ ಉಳಿದಿದ್ದೆ. ಆದ್ದರಿಂದ ನಾನು ಕಂದಾಯ ಇಲಾಖೆ ನನಗೆ ಬೇಕು ಅನ್ನುವ ಮಾತನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ವಿವಾದಗಳ ನಂತರ ಅವರ ರಾಜಕೀಯ ಬದುಕು ಯಾವ ಕಡೆ ತಿರುಗುತ್ತೆ ಅನ್ನುವ ಕುತೂಹಲ ಇತ್ತು. ಅವರು ಈಗಲೂ ಕೂಡ KPCC ಅಧ್ಯಕ್ಷರಾಗಿ ಸಚಿವರಾಗ್ತಾರಾ ಇಲ್ವಾ ಇಂಥ ಪ್ರಶ್ನೆ ಹಾಗೆ ಜೀವಂತವಾಗಿದೆ. ಆದರೆ ಈಗ ಬಂದ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಂಪುಟದಲ್ಲಿ ಇರ್ತಾರಂತೆ. ಅಂದರೆ ಬಹುಮಟ್ಟಿಗೆ ಅವರು KPCC ಅಧ್ಯಕ್ಷರಾಗುವ ಸಾಧ್ಯತೆ ಕಡಿಮೆ. ಸೊ ಅಂದರೆ 2 ಹುದ್ದೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಆದ್ದರಿಂದ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತಾದರೆ ಬಹಳ ಸ್ಪಷ್ಟವಾಗಿ ಅವರು KPCC ಅಧ್ಯಕ್ಷರಾಗಲ್ಲ ಅಂತ. ಅದ್ರ ಜೊತೆಗೆ ಸತೀಶ್ ಅವರ ಆಗಮನ ಬೆಳಗಾವಿ ರಾಜಕಾರಣದಲ್ಲಿ ಕೂಡ ಬೇರೆ ಬೇರೆ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಈ ಮೊದಲ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿಲ್ಲ. ಸೊ ಅವರನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಗುತ್ತೆ ಅನ್ನುವ ಮಾತು ಕೂಡ ಇದೆ. ಈ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಅಂದರೆ ಒಂದು DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಆಗಿರಬಹುದಾದ ಒಪ್ಪಂದ ಇದೆಯಲ್ಲ, ಆ ಒಪ್ಪಂದದಿಂದಾಗಿ ಬೆಳಗಾವಿ ರಾಜಕಾರಣದ ನಿಯಂತ್ರಣವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇಟ್ಕೊಳ್ತಾರೆ. ಅಂದರೆ ಇವರಿಬ್ಬರ ನಡುವೆ ಒಪ್ಪಂದ ಆಗಿರುವುದರಿಂದ ಸ್ಯಾಕ್ರಿಫೈಸ್ ಮಾಡಬೇಕಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅನ್ನೋ ಪ್ರಶ್ನೆ ಕೂಡ ಇದೆ. ಅದು ಗೊತ್ತಾಗಬೇಕು. ಆದರೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಂತೂ ಇಲ್ಲ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಎಸ್, ಅವರು ಯೂಸ್ವಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅನ್ನೋದಕ್ಕಿಂತ ಅವರು ಕಾಂಗ್ರೆಸ್ನ ಒಂದು ಗಟ್ಟಿ ಧ್ವನಿ. ಅವರಿಗೊಂದು ಸ್ಪಷ್ಟತೆ ಇದೆ, ವೈಚಾರಿಕ ಸ್ಪಷ್ಟತೆ ಇದೆ, ಹಾಗೆಯೇ ಕೆಲಸ ಮಾಡುವ ಹುಮ್ಮಸ್ಸು ಕೂಡ ಇದೆ. ಅವರ ಇಲಾಖೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದವರು. ಅದರ ಜೊತೆಗೆ ಕಾಂಗ್ರೆಸ್ನ ಸೈದ್ಧಾಂತಿಕ ನೆಲಗಟ್ಟನ್ನು ಬಲಪಡಿಸುವ, ಅದನ್ನು ಪ್ರಚುರಪಡಿಸುವ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಅವರು ಪಟ್ಟಿಯಲ್ಲಿ ಇದ್ದಾರೆ, ಅದು ಅನುಮಾನ ಬೇಕಾಗಿಲ್ಲ.
ಇನ್ನೊಬ್ಬರು ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಹಿರಿಯ ನಾಯಕರು. ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಸಂಪುಟದಲ್ಲಿ ಇರೋದು ನಿಶ್ಚಿತ. ಅದರ ಜೊತೆಗೆ ಲೇಟೆಸ್ಟ್ ನಾನು ನಿಮ್ಮ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಅದು ಶರಣಪ್ರಕಾಶ್ ಪಾಟೀಲ್ರವರು. ಶರಣಪ್ರಕಾಶ್ ಪಾಟೀಲ್ರವರು ಖರ್ಗೆ ಕುಟುಂಬಕ್ಕೆ ಆಪ್ತರಾದವರು, ಬಹಳ ಆಪ್ತರವರು. ಆ ಕಾರಣಕ್ಕಾಗಿ ಅವರು ಇರೋದು ಬಹುಮಟ್ಟಿಗೆ ನಿಶ್ಚಿತ. ಇನ್ನು ಯತೀಂದ್ರ ಅವರ ಜೊತೆಗೆ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯರು ಬಹಳ ಆತ್ಮೀಯರಾಗಿದ್ದವರು, ಇರುವವರು. ಅವರಿಗೂ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು 11+1 ಅಂತ ಈಗ ಮಾತನಾಡಲಾಗ್ತಾ ಇದೆ. ಅದು 14+1 ಆಗತ್ತಾ ಗೊತ್ತಿಲ್ಲ. ಇದರಲ್ಲಿ ನಾನು ನಿಮಗೆ ಏನೇನು ಹೆಸರುಗಳನ್ನು ಕೊಡ್ತಾ ಇದ್ದೀನಿ, ಇದು ಕೆಲವು ಹೆಸರುಗಳು ಹೋಗ್ಬೋದು, ಇನ್ನೊಂದು ಹೊಸ ಸೇರ್ಪಡೆ ಆಗ್ಬೋದು. ಅದು ನೀವು 4 ಗಂಟೆ ಹೊತ್ತಿಗೆ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ. ಆದರೆ ಒಟ್ಟಾರೆ ಈ ಒಂದು ಮುಖಗಳನ್ನು ಗಮನಿಸಿದಾಗ ಇದು ಏನು ತೋರಿಸುತ್ತೆ ಅಂದರೆ, ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಆದರೆ ಸಂಪುಟ ಸಿದ್ದರಾಮಯ್ಯನವರ ಸಂಪುಟ ಅನಿಸುತ್ತೆ. ಸಿದ್ದರಾಮಯ್ಯನವರ ಪ್ರಾಬಲ್ಯ ಈ ಪಟ್ಟಿಯಲ್ಲಿ ಹೆಚ್ಚಾಗಿ ಕಾಣುತ್ತೆ. ಅದರ ಜೊತೆಗೆ ಹೊಸ ಮುಖಗಳು ಇರ್ಬೋದು ಅನ್ನುವ ನಂಬಿಕೆ ಹುಸಿಯಾಗ್ತಾ ಇದೆ. ಇನ್ನು 2 ಹಂತದಲ್ಲಿ ಹೊಸ ಮುಖಗಳು ಬರ್ಬೋದು, ಬಿಡ್ಬೋದು. ಆದರೆ ಹೊಸ ಮುಖಗಳು ಕಾಣ್ತಾ ಇಲ್ಲ. ಮತ್ತು ಇಡೀ ಈ ಒಂದು ಲಿಸ್ಟ್ನಲ್ಲಿ ಒಂದು ಜೀವಂತಿಕೆ ಇಲ್ಲ. ವಯಸ್ಸಾದವರು, ಅನುಭವಸ್ಥರು ಬೇಕು ರಾಜಕಾರಣದಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಫ್ರೆಶ್ ಲುಕ್ ಬೇಕಲ್ವಾ, ಆ ಫ್ರೆಶ್ ಲುಕ್ ಇಲ್ಲಿಲ್ಲ. ಇದು ಏನು ತೋರಿಸುತ್ತೆ ಅಂತಂದರೆ, ಒಂದು ರಾಜಕೀಯ ಹೊಯ್ದಾಟದಲ್ಲಿ ಈ ಸಂಪುಟ ರಚನೆ ಆಗ್ತಾ ಇದೆ. ಹಾಗಿದ್ರೆ ಬದಲಾವಣೆ ಏನು? ಕಾಂಗ್ರೆಸ್ ಹೈಕಮಾಂಡ್ ಏನು ಬದಲಾವಣೆ ಮಾಡ್ತು? ಸಿದ್ದರಾಮಯ್ಯನವರು ಬದಲಾವಣೆ, ಉಳಿದು ಯಾವುದೂ ಬದಲಾವಣೆ ಆಗುವ ಲಕ್ಷಣ ಕಾಣ್ತಾರೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವುದು ಕಷ್ಟ ಅನ್ನುವ ಸ್ಥಿತಿ. ಇದನ್ನೆಲ್ಲ ನೋಡಿದರೆ ಕ್ಯಾನ್ ಫೀಲ್ ದ್ಯಾಟ್ ಒಂದು ನಿಯಂತ್ರಣ ಈ ಸೀನಿಯರ್ಸ್ನೆಲ್ಲ ಹ್ಯಾಂಡಲ್ ಮಾಡೋದು ಒಂದು. ಇದರಲ್ಲಿ ಬಹುತೇಕ ಜನ ಸಿದ್ದರಾಮಯ್ಯನವ್ರ ಕ್ಯಾಂಪಿಗೆ ಸೇರಿದವರು, ಅವರನ್ನು ಹ್ಯಾಂಡಲ್ ಮಾಡಬೇಕು. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಲಭವಾಗಿಲ್ಲ. ಸಿದ್ದರಾಮಯ್ಯ ಇನ್ನೊಂದಿಷ್ಟು ಗಟ್ಟಿಯಾದಂಗೆ ಕಾಡ್ತಾರೆ. ಅವ್ರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ನಿನ್ನೆ ರಾತ್ರಿ ನೇಮಿಸಲಾಗಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯನ್ನು ಅತಿ ದೊಡ್ಡದಾದ ಶಕ್ತಿಯುತ ಸಂಸ್ಥೆ ಏನಲ್ಲ, ಜೀವ ಕಳ್ಕೊಂಡಿದೆ. ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದೇ ಕಾಂಗ್ರೆಸ್ ವರ್ಕಿಂಗ್ ಬಟ್ ವಾಟ್ ಇಟ್ ಶೋಸ್ ಅಂದರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗೆ ಬಂದರೂ ಕೂಡ ಕರ್ನಾಟಕದ ರಾಜಕಾರಣದ ಮೇಲೆ ಅವರ ನಿಯಂತ್ರಣ ಏನಿದೆ, ನಿಯಂತ್ರಣ ಹಾಗೆ ಉಳಿದಂತೆ ಕಾಣುತ್ತೆ. ಇದು ಶುಭ ಸೂಚನೆನಾ ಅಲ್ವಾ ಅನ್ನೋ ಬೇರೆ ಪ್ರಶ್ನೆ. ಇದರ ಜೊತೆಗೆ ದಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಕೂಡ ಹರಿಪ್ರಸಾದ್ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹರಿಪ್ರಸಾದ್ ಕೂಡ ಸಿದ್ದರಾಮಯ್ಯ ಅವರಿಗೆ ಹತ್ತಿರ ಇದೆ. ಅಂದರೆ ಈ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಮತೋಲನದ ಆ್ಯಕ್ಟನ್ನು ಮಾಡ್ತಾ ಇದ್ದಂಗೆ ಕಾಣುತ್ತೆ. ಮೊದಲು ಯಾವುದೇ ದೇ ಆರ್ ನಾಟ್ ರೆಡಿ ಟು ಟೇಕ್ ಎನಿ ರಿಸ್ಕೇ ಬೇಡ, ನಮಗೆ ನೋ ರಿಸ್ಕ್ ಇದ್ದಾಗ ನಡ್ಕೊಂಡು ಹೋಗಲಿ. ಏನು ಅಧಿಕಾರ ಹಂಚಿಕೆ ಒಪ್ಪಂದ ಏನಾಗಿತ್ತು ಅದರಂತೆ ಅಧಿಕಾರ ಹಂಚಿಕೆ ಮಾಡಿದ್ದೀವಿ ಅಷ್ಟೇ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದ್ದೀವಿ, ಮಾತು ಕೊಡಿದ್ದೀವಿ, ಉಳಿದಂತೆ ಏನೂ ಇಲ್ಲ. ಇದು ಒಳ್ಳೆಯ ಲಕ್ಷಣ ಕಾಂಗ್ರೆಸ್ ದೃಷ್ಟಿಯಿಂದ. ಐ ಡೋಂಟ್ ಸೊ ಹೊಸ ಮುಖಗಳಿಲ್ಲದೆ ಯುವಕರು ರಾಜಕೀಯಕ್ಕೆ ಬರಬೇಕು. ಯುವ ಶಾಸಕರಿದ್ದಾರೆ, ಅವರಿಗೂ ಅವಕಾಶ ಕೊಡ್ದೇನೆ ಹಳೆಯ ಮುಖಗಳನ್ನೇ 100 ವರ್ಷಗಳಿಂದ ರಾಜಕೀಯದಲ್ಲಿ ಮಂತ್ರಿಗಳಾಗಿ ಎಲ್ಲ ಇದ್ದವರನ್ನೇ ತಂದು ತುಂಬೋದಿದ್ದರೆ ಈ ಬದಲಾವಣೆಗೆ ಏನು ಅರ್ಥ ಬರುತ್ತೆ? ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಫೇಲ್ಡ್ ಇನ್ ದಿಸ್. ಇದು ನನಗನ್ನಿಸೋ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಸೋತಿದೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ತಲೆಬಾಗದಂತೆ ಕಾಣುತ್ತೆ. ಏನೂ ಬದಲಾವಣೆ ಮಾಡುವ ಶಕ್ತಿ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಮಾಡಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ ಅನ್ನೋದನ್ನು ಇದು ತೋರಿಸಿಕೊಡುತ್ತೆ. ಈ ಸಂಪುಟ ಹ್ಯಾಕ್ ಕೆಲಸ ಮಾಡುತ್ತೆ, ಏನಾಗುತ್ತೆ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ನಾವು ತಕ್ಷಣ ಯಾವುದೇ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಆದರೆ ಈ ಮುಖಗಳನ್ನು ನೋಡಿದ್ರೆ ಹೊಸತನ ಇಲ್ಲ. ನಂತರ ಬಹುತೇಕ ಜನ ಜಡ್ಡುಗಟ್ಟಿದವರಾಗಿದ್ದಾರೆ, ಜಡ್ಡುಗಟ್ಟು ಹೋಗ್ತಿದ್ದಾರೆ. ಆದ್ದರಿಂದ ಇವರು ಹೊಸ
ಅಸ್ತಿಕೆ ಏನಿದೆ ಅದು ಕಾಣೆಯಾದರೆ 2028ರಲ್ಲಿ ಇವತ್ತು ಬೆಳಗ್ಗೆನೇ ಸತೀಶ್ ಜಾರಕಿಹೊಳಿ ಉಳಿದ ಕೆಲವರು ನಾಯಕರು ಹೇಳಿದ ಪ್ರಕಾರ 28ರ ಇಲೆಕ್ಷನ್ಗೆ ನಾವು ಸಜ್ಜಾಗ್ತಿದ್ದೀವಿ. ಈ ಸಂಪುಟವನ್ನು ನೋಡಿದರೆ ಇದು 28ರ ಚುನಾವಣೆಗೆ ಸಜ್ಜಾಗುವ ಒಂದು ಸೂಚನೆಯನ್ನು ಕೊಡಲ್ಲ. ಎಲ್ಲ ಬಹುತೇಕ ನಿದ್ರೆ ಮಾಡೋರೇ ಇದ್ದಾರೆ. ಇವರು ನಿದ್ರೆ ಮಾಡ್ಕೊಂಡು ಹೋದರೆ 2028ರಲ್ಲಿ ಜನ ಎಚ್ಚರಗೊಳಿಸ್ತಾರೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.